ಮಾಡ್ಬೋದಿತ್ತಲ್ಲ, ಅವ್ರು ಮಾಡಲಿಲ್ಲ. ಇವರೆಲ್ಲ ಗ್ಯಾರಂಟಿಗೋಸ್ಕರ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ ನಮ್ಮ ಕಡೆ. ಗ್ಯಾರಂಟಿಗೋಸ್ಕರ ಗ್ಯಾರಂಟಿಗೋಸ್ಕರ ಎಲ್ಲಿ ಮೇಡಮ್ 18 ತಿಂಗಳಾಯ್ತು, 12 ತಿಂಗಳು ಅಷ್ಟೇ ಬಂದಿದೆ ಗ್ಯಾರಂಟಿ. 2,000 ರೂಪಾಯಿ ಅಕ್ಕಿ ರೊಕ್ಕ ಅಂತೂ 4-5 ತಿಂಗಳು ಬಂದಿಲ್ಲ ಮೇಡಮ್. ಬಟ್ ಎಲ್ಲ 100% ಅನುಷ್ಠಾನ ಆಗಿದೆ. 5 ಗ್ಯಾರಂಟಿ ಕೊಡ್ತಿದ್ದೀವಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಎಲ್ಲಿ ಮೇಡಮ್, ಎಲ್ಲಿ ಅನುಷ್ಠಾನ ಆಗ್ತದೆ? ಕೆಲವೊಂದು ಕಡೆ ನಮ್ಮ ಕಡೆ ಆಗ್ತದೆ ಮೇಡಮ್. ನಮ್ಮ ಕೊಪ್ಪಳ ಭಾಗದಲ್ಲಿ ರಸ್ತೆಗಳೆಲ್ಲ ಹಾಳಾಗಿವೆ ಮೇಡಮ್. ಏನು ಒಟ್ಟು ಯಾರು ನೋಡ್ತಾ ಇಲ್ಲ ಈ ಕಡೆ. ಈಗ ಮಹಿಳೆಯರಿಗೆ ಫ್ರೀ ಇದೆ, ಪುರುಷರಿಗೆ ಅಥವಾ ಯೋಜನೆ ಬೇಡ ಅಂದವ್ರಿಗೆ ಮಾತ್ರ 15% ಅಂತ ಹೇಳ್ತಾರೆ. ಎಲ್ಲ ಮೇಡಮ್, ಎಲ್ಲ ಸುಳ್ಳು ಮೇಡಮ್, ಎಲ್ಲ ಬೋಳೆ. ರೈಟ್. ಧನ್ಯವಾದ ರಾಮಣ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ದೀಪಕ್ ಅಂತ ಹೇಳಿ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ದೀಪಕ್ ಅವರೇ. ನಮಸ್ಕಾರ ಮೇಡಮ್. 10 ವರ್ಷದಿಂದ ಪರಿಷ್ಕರಣೆ ಆಗಿಲ್ಲ, ಹಾಗಾಗಿ ನಿರ್ಧಾರ ಅಂತ ಹೇಳಿ ಸರ್ಕಾರ ಸಮರ್ಥನೆ ಕೊಡಬಹುದು. ಮೇಡಮ್, ಇವಾಗ ಅವರು ಫ್ರೀ ಬೀಸ್ ಕೊಡು ಅಂತ ಕೇಳಿದವ್ರು ಯಾರು ಮೇಡಮ್ ಅವ್ರಿಗೆ? ಅದೊಂದು. ಎರಡನೇದು, ಅವರು ಫ್ರೀ ಬೀಸ್ ಕೊಡಂಗಿದ್ರೆ ಫ್ರೀ ಮಾಡೋ ಬದಲು ಅರ್ಧ ಟಿಕೆಟ್ ಮಾಡ್ಬೇಕಿತ್ತು, ಗಂಡ್ ಮಕ್ಕಳಿಗೆ ಹೆಣ್ಮಕ್ಳಿಗೆ ಇಬ್ರಿಗೂ. ನಾನು ಈ ತರ ಕೇಳ್ತಿದ್ದೀನಿ. ಇದರಿಂದ ಇವಾಗ ಇದೊಂದೇ ಅಲ್ಲ, ಇನ್ನ ಎಲ್ಲಾ ವಸ್ತುಗಳದ್ದು ಬೆಲೆ ಏರಿಕೆ ಆಗೋದು ಗ್ಯಾರಂಟಿ ಅನ್ಸುತ್ತೆ ಮೇಡಮ್, ಇದನ್ನೆಲ್ಲ ನೋಡಿದ್ರೆ. ಈಗ ಮೋಹನ್ ದಾಸ್ ಪೈ ಅವರು ಕಳೆದ 3-4 ದಿನದ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಬ್ಯಾಂಕ್ರಪ್ಟ್ ಆಗಿದೆ ಸರ್ಕಾರ ಅಂತ ಹೇಳಿ. ನಿಮ್ಗೇನಾದ್ರೂ ಹಂಗ ಅನಿಸ್ತಾ ಇದೆಯಾ ಈ ದರ ಏರಿಕೆ ಎಲ್ಲ ನಿರ್ಧಾರ ತೆಗೆದುಕೊಳ್ತಿರೋದು ನೋಡಿದ್ರೆ? ಹೌದು ಮೇಡಮ್, ಇದು ಇವಾಗಲ್ಲ ಮೇಡಮ್, ಇವಾಗ ಒಂದು 6 ಮಂತ್ಸ್ ಇಂದಾನೇ ಆಗಿದೆ. ಇದು ಎಲೆಕ್ಷನ್ಗೋಸ್ಕರ ವೇಟ್ ಮಾಡಿದಾರ ಅವರು. ಎಲೆಕ್ಷನ್ ಮುಗಿದ್ಮೇಲೆ ಇದೆಲ್ಲ ಸ್ಟಾರ್ಟ್ ಆಗಿದ್ದಾಗ. ಈಗ ಸಾರಿಗೆ ನೌಕರರಿಗೆ ಸಂಬಳ ಕೊಟ್ಟಿಲ್ಲ, ಅವರ ವೇತನ ಪರಿಷ್ಕರಣೆ ಆಗಿದ್ರೆ ಮೊತ್ತ ಕೊಟ್ಟಿಲ್ಲ, ಇಲಾಖೆಗೆ ನಷ್ಟ ಆಗ್ತಿದೆ, ಇದೆಲ್ಲ ಲೆಕ್ಕ ಸಮರ್ಥನೆ ಅಂತ ಅನ್ಸಲ್ವಾ? ಅಂದ್ರೆ ಕರೆಕ್ಟ್ ರೀಸನ್ ಅಂತ ಅನ್ಸಲ್ವಾ? ಇಲ್ಲ ಮೇಡಮ್, ಇಷ್ಟು ವರ್ಷ ಆಗದೆ ಇರೋದು ಇವಾಗ ಯಾಕೆ ಆಗ್ತಿದೆ? ಕಾರಣಗಳೆಲ್ಲ ಫ್ರೀ ಬೀಸ್ ಅಲ್ವಾ. ಈ ಫ್ರೀ ಬೀಸ್ ಜೊತೆಗೆ ಅವ್ರ ಸ್ಯಾಲರಿಗೂ ಕೊಡ್ಬೇಕು, ಮತ್ತೆ ಗೌರ್ಮೆಂಟ್ಗೂ ದುಡ್ಡು ಬೇಕಾಗಿದೆ. ಅದಕ್ಕೋಸ್ಕರನೇ ನಮ್ಮ ಮೇಲೆ ಬೆಲೆ ಏರಿಕೆ ಆಗ್ತಿರೋದು. ರೈಟ್. ಧನ್ಯವಾದ ದೀಪಕ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಕೊಪ್ಪಳದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಮಣ್ಣ ಅವರು. ನಮಸ್ಕಾರ ರಾಮಣ್ಣ ಅವರೇ. ನಮಸ್ಕಾರ ಮೇಡಮ್. 15% ಟಿಕೆಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡಬೇಕು ಅನ್ನೋ ನಿರ್ಧಾರ ಸರ್ಕಾರದ್ದು, ಏನ್ ಹೇಳ್ತೀರಿ? ಸರಿ ಇಲ್ಲ ಮೇಡಮ್, ನಿರ್ಧಾರ ಸರಿ ಇಲ್ಲ, ತಗೋಬಾರ್ದು ಮೇಡಮ್ ನಿರ್ಧಾರ. 10 ವರ್ಷದಿಂದ ಆಗಿಲ್ಲ ಅಂತ ಹೇಳ್ತಿದ್ದಾರೆ. 10 ವರ್ಷದಿಂದ ಮತ್ತೆ 3 ವರ್ಷದಿಂದ 2 ವರ್ಷದಿಂದ ಬೀಸ್ ಹಾಕಿರ್ತಾವ, ಅವ್ರು ಮಾಡ್ಬೋದು ಮೇಡಮ್. ಹರೀಶ್ ಅಂತ ಹೇಳಿ ಬೆಂಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ಹರೀಶ್ ಅವರ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಮೇಡಮ್. ಬಸ್ನ ಪ್ರಯಾಣದ ಟಿಕೆಟ್ ದರ ಏರಿಕೆ ಮಾಡೋ ನಿರ್ಧಾರ ಈಗಷ್ಟೇ ಕ್ಯಾಬಿನೆಟ್ ಕೈಗೊಂಡಿದೆ, ಏನ್ ಹೇಳ್ತೀವಿ? ಏನ್ ಹೇಳೋದು ಮೇಡಮ್, ಎಲ್ಲ ಬರೇ ಆಗ್ತಾನೆ ಇದಾರೆ. ಸರ್ಕಾರ ಬಂತೊಟ್ಟಿಂದ ಒಂದ್ ದಿವಸ ಬರೇ ಆಗ್ತಾನೆ ಅವ್ರೆ. ಅಲ್ಲಿಂದ ಆಯ್ತು, ಈಗ ಬಸ್ ದರ ಅಂತೆ. ಏನ್ ಗಂಡಸ್ರಿಗೆ ಏನ್ ಮರ್ಯಾದೆನೇ ಇಲ್ಲ ತರ ಮಾತಾಡ್ತಾರೆ ಮೇಡಮ್. ಇವ್ರು ಬರೀ ನಾವು ಅದ್ ಮಾಡಿಲ್ಲ, 5 ವರ್ಷದಿಂದ ಮಾಡಿಲ್ಲ, 10 ವರ್ಷದಿಂದ ಮಾಡಿಲ್ಲ ಅಂತಾರೆ. ಇವ್ರಿಗೆ ವೃದ್ಧಾಪ್ತನ ವೇತನದ ಬಗ್ಗೆ ಯೋಚನೆ ಮಾಡಲ್ಲ. ಪಾಪ ಏಜ್ ಆದವ್ರಿಗೆ ಆ ಕುಮಾರಸ್ವಾಮಿ ಇದ್ದಾಗ ಮಾಡಿದ್ದು ಅದು ಈಗ ಜಾಸ್ತಿ ಮಾಡಲ್ಲ. ಬೇರೆ ಏನಾದ್ರು ಇದ್ರೆ ನಮ್ಮದಲ್ಲಿ ಕಡಿಮೆ, ಹಾಲಿನ ರೇಟ್ ನಮ್ಮದು ಕಡಿಮೆ ಅಂತಾರೆ. ಈಗ ಬೇರೆ ಆಂಧ್ರದಲ್ಲ ನೋಡಿ ಮೇಡಮ್ 3,000 ಕೊಡ್ತಾರೆ ಏಜ್ ಆದವ್ರಿಗೆ. ಇಲ್ಲಿ ನಮ್ಮೂರಲ್ಲಿ 1,200 ರೂಪಾಯಿಗೆ ಒದ್ದಾಡ್ತಾವ್ರಿ. ಇನ್ನೂ ಅದು ಕರೆಕ್ಟ್ ಆಗಿ ಬರ್ತಿದ್ಯಾ ತಿಂಗಳು? ಅದು ಕರೆಕ್ಟ್ ಆಗಿ ಬರ್ತಿಲ್ಲ ಮೇಡಮ್. ನೀವು ಇದನ್ನ ನೋಡಿ, ಏನಿದು ಗೃಹಲಕ್ಷ್ಮಿ ಇದು ಹೌದು 18 ತಿಂಗಳಾಗಿದೆ. ಸರ್ಕಾರ ಬಂದು 9 ತಿಂಗಳು ಆಗೈತೆ. 9 ತಿಂಗಳು ಕೊಟ್ಟವ್ರೆ, ಅರ್ಧ ಕೊಟ್ಟವ್ರೆ. ಹೇಳ್ಕೊಳ್ಳೋದ್ ಮಾರ ನಾವು ಗ್ಯಾರಂಟಿ ಕೊಡ್ತಾ ಇದ್ವಿ ಅಂತಾರೆ. ಎಲ್ಲಾರ ಮನೆಗೂ ಕರೆಂಟ್ ಬಿಲ್ ಬರ್ತಾನೆ ಇದೆ. ಇವನಿದು ಯಾರಿಗೆ ಕೊಟ್ಟವ್ರ ಅಂತ ನಾನು ಕರ್ನಾಟಕ ಎಲ್ಲ ಹುಡುಕಿದ್ದೀನಿ, ಯಾರು ಒಬ್ರು ನನಗೆ ಬಂದೈತೆ ಅಂತ ಹೇಳಿರೋರೇ ಕೇಳಿಲ್ಲ. ಇನ್ನು ಏನ್ ಹೇಳ್ಬೇಕು ಮೇಡಮ್ ಅವರೇ? ಈ ಗ್ಯಾರಂಟಿ ಅನುಷ್ಠಾನ ಮಾಡೋಕೆ ದರ ಏರಿಕೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಿದ್ದಾರೆ. ಹರೀಶ್ ಅವರೇ, ನೀವು ನೋಡಿದ್ರೆ ಗ್ಯಾರಂಟಿನೂ ಅನುಷ್ಠಾನ ಆಗಿಲ್ಲ ಅಂತೀರಿ? ಯಾವ್ದು ಸರಿ ಬತ್ತಿಲ್ಲ, ಒಂದು ಗುಂಡಿ ಮುಚ್ಚಾಕಿಲ್ಲ. ಅವರು ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು ಅಂದ್ರೆ, 1 ಕಿಲೋಮೀಟರ್ ಇದ್ರೆ ಅದ್ರಲ್ಲಿ 2 ಗುಂಡಿ ಇದ್ರೆ ಗುಂಡಿ ಮುಚ್ಚ್ರಪ್ಪ ಸಾಕು, ಫುಲ್ ಟಾರ್ ಹಾಕ್ಬಿಡಿ ಅಂದ್ರು. ಇವಾಗ ಫುಲ್ ಟಾರ್ ಅಲ್ಲ, ಎಲ್ಲಿ ನೋಡಿದ್ರು ಗುಂಡಿ ಮುಚ್ಚಕ್ಕೆ ಆಯ್ತಲ್ಲ ಅವ್ರ ಕೈಲಿ. ಒಂದು ರೋಡಿಗಾರನ್ನು ನೋಡಿ ಎಲ್ಲಾರು ಒಂದ್ ಟಾರ್ ಹಾಕಿದ್ರು. ಇವಾಗ ನೋಡಿದ್ರೆ ಅದ್ಯಾವ್ದೋ ರೋಡಿಗೆ ನಮ್ಮ ಹೆಸರಿಡಿ ಅಂತ ಓಡಾಡ್ತಾವ್ರೆ. ಒಂದ್ ಹೊಸ ರೋಡ್ ಮಾಡಿ ಹೆಸರಿಡ್ಲಿ, ಯಾರು ಬೇಡ ಅಂತಾರೆ? ಇರೋ ಹೆಸರುಗಳನ್ನ ಇರೋರು ಇವರೇ ಬೇಕಾ ಚೇಂಜ್ ಮಾಡಕ್ಕೆ? ಒಂದಾರ ಅವರು ಒಳ್ಳೇದ್ ಮಾಡಿದೀವಿ ಅಂತ ಹೇಳಿ. ರೈಟ್.
ಎಷ್ಟು ಜನ ಸಾಯ್ತವ್ರ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾವ್ರ? ರೈಟ್ ರೈಟ್ ಧನ್ಯವಾದ ಹರೀಶ್ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಕೊಪ್ಪಳದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಮಣ್ಣ ಅವರು. ನಮಸ್ಕಾರ ರಾಮಣ್ಣ ಅವರೇ. ನಮಸ್ಕಾರ ಮೇಡಮ್. 15%ನಷ್ಟು ಟಿಕೆಟ್ ಪ್ರೈಸನ್ನ ಜಾಸ್ತಿ ಮಾಡಬೇಕು ಅನ್ನೋ ನಿರ್ಧಾರ ಸರ್ಕಾರದ್ದು, ಏನು ಹೇಳ್ತೀರಿ? ಸರಿ ಇಲ್ಲ ಮೇಡಮ್, ನಿರ್ಧಾರ ಸರಿ ಇಲ್ಲ, ತಗೋಬಾರ್ದು ಮೇಡಮ್ ಅವ್ರ ನಿರ್ಧಾರ. 10 ವರ್ಷದಿಂದ ಆಗಿಲ್ಲ ಅಂತ ಹೇಳ್ತಿದ್ದಾರೆ. 10 ವರ್ಷದಿಂದ ಮತ್ತೆ 3 ವರ್ಷದಿಂದ 2 ವರ್ಷದಿಂದ ಬೀಸ್ ಹಾಕಿರ್ತಾವ, ಅವ್ರು ಮಾಡ್ಬೋದು ಮೇಡಮ್. ಹರೀಶ್ ಅಂತ ಹೇಳಿ ಬೆಂಗಳೂರಿನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹರೀಶ್ ಅವರೇ. ಹರೀಶ್ ಅವರ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ ಮೇಡಮ್. ಬಸ್ನ ಪ್ರಯಾಣದ ಟಿಕೆಟ್ ದರ ಏರಿಕೆ ಮಾಡೋ ನಿರ್ಧಾರ ಈಗಷ್ಟೇ ಕ್ಯಾಬಿನೆಟ್ ಕೈಗೊಂಡಿದೆ, ಏನ್ ಹೇಳ್ತೀವಿ? ಏನ್ ಹೇಳೋದು ಮೇಡಮ್, ಎಲ್ಲ ಬರೇ ಆಗ್ತಾನೆ ಇದಾರೆ. ಸರ್ಕಾರ ಬಂತೊಟ್ಟಿಂದ ಒಂದ್ ದಿವಸ ಬರೇ ಆಗ್ತಾನೆ ಅವ್ರೆ. ಅಲ್ಲಿಂದ ಆಯ್ತು, ಈಗ ಬಸ್ ದರ ಅಂತೆ. ಏನ್ ಗಂಡಸ್ರಿಗೆ ಏನ್ ಮರ್ಯಾದಿನ ಇಲ್ಲ ತರ ಮಾತಾಡ್ತಾರೆ ಮೇಡಮ್. ಇವ್ರು ಬರೀ ನಾವು ಅದ್ ಮಾಡಿಲ್ಲ, 5 ವರ್ಷದಿಂದ ಮಾಡಿಲ್ಲ, 10 ವರ್ಷದಿಂದ ಮಾಡಿಲ್ಲ ಅಂತಾರೆ. ಇವ್ರಿಗೆ ವೃದ್ಧಾಪ್ತನ ವೇತನದ ಬಗ್ಗೆ ಯೋಚನೆ ಮಾಡಲ್ಲ. ಪಾಪ ಏಜ್ ಆದವ್ರಿಗೆ ಆ ಕುಮಾರಸ್ವಾಮಿ ಇದ್ದಾಗ ಮಾಡಿದ್ದು ಅದು ಈಗ ಜಾಸ್ತಿ ಮಾಡಲ್ಲ. ಬೇರೆ ಏನಾದ್ರು ಇದ್ರೆ ನಮ್ಮದ್ರಲ್ಲಿ ಕಡಿಮೆ, ಹಾಲಿನ ರೇಟ್ ನಮ್ಮದು ಕಡಿಮೆ ಅಂತಾರೆ. ಈಗ ಬೇರೆ ಆಂಧ್ರದಲ್ಲ ನೋಡಿ ಮೇಡಮ್ 3,000 ಕೊಡ್ತಾರೆ ಏಜ್ ಆದವ್ರಿಗೆ. ಇಲ್ಲಿ ನಮ್ಮೂರಲ್ಲಿ 1,200 ರೂಪಾಯಿಗೆ ಒದ್ದಾಡ್ತಾವ್ರಿ ಇನ್ನೂ. ಅದು ಕರೆಕ್ಟ್ ಆಗಿ ಬರ್ತಿದ್ಯಾ ತಿಂಗಳು? ಅದು ಕರೆಕ್ಟ್ ಆಗಿ ಬರ್ತಿಲ್ಲ ಮೇಡಮ್. ನೀವು ಇದನ್ನ ನೋಡಿ, ಏನಿದು ಗೃಹಲಕ್ಷ್ಮಿ ಇದು ಹೌದು 18 ತಿಂಗಳಾಗಿದೆ. ಸರ್ಕಾರ ಬಂದು 9 ತಿಂಗಳಾಗೈತೆ. 9 ತಿಂಗಳು ಕೊಟ್ಟವ್ರೆ, ಅರ್ಧಕ್ಕೆ ಕೊಟ್ಟವ್ರೆ. ಹೇಳ್ಕೊಳ್ಳೋದ್ ಮಾರ ನಾವು ಗ್ಯಾರಂಟಿ ಕೊಡ್ತಾ ಇದ್ವಿ ಅಂತಾರೆ. ಎಲ್ಲಾರ ಮನೆಗೂ ಕರೆಂಟ್ ಬಿಲ್ ಬರ್ತಾನೆ ಇದೆ. ಇವನಿದು ಯಾರಿಗೆ ಕೊಟ್ಟವ್ರ ಅಂತ ನಾನು ಕರ್ನಾಟಕ ಎಲ್ಲ ಹುಡುಕಿದ್ದೀನಿ, ಯಾರು ಒಬ್ರು ನನಗೆ ಬಂದೈತೆ ಅಂತ ಹೇಳಿರೋರೇ ಕೇಳಿಲ್ಲ. ಇನ್ನು ಏನ್ ಹೇಳ್ಬೇಕು ಮೇಡಮ್ ಅವರೇ? ಈ ಗ್ಯಾರಂಟಿ ಅನುಷ್ಠಾನ ಮಾಡೋಕೆ ದರ ಏರಿಕೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಿದ್ದಾರೆ ಹರೀಶ್ ಅವರೇ. ನೀವು ನೋಡಿದ್ರೆ ಗ್ಯಾರಂಟಿನೂ ಅನುಷ್ಠಾನ ಆಗಿಲ್ಲ ಅಂತೀರಿ. ಯಾವ್ದು ಸರಿ ಬತ್ತಿಲ್ಲ, ಒಂದು ಗುಂಡಿ ಮುಚ್ಚಕ್ಕಿಲ್ಲ. ಅವರು ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ರು ಅಂದ್ರೆ, 1 ಕಿಲೋಮೀಟರ್ ಇದ್ರೆ ಅದ್ರಲ್ಲಿ 2 ಗುಂಡಿ ಇದ್ರೆ ಗುಂಡಿ ಮುಚ್ಚಿರಪ್ಪ ಸಾಕು, ಫುಲ್ ಟಾರ್ ಹಾಕ್ಬಿಡಿ ಅಂದ್ರು. ಇವಾಗ ಫುಲ್ ಟಾರ್ ಅಲ್ಲ, ಎಲ್ಲಿ ನೋಡಿದ್ರು ಗುಂಡಿ ಮುಚ್ಚಕ್ಕೆ ಆಯ್ತಲ್ಲ ಅವ್ರ ಕೈಲಿ. ಒಂದು ರೋಡಿಗಾರನ್ನು ನೋಡಿ ಎಲ್ಲಾರು ಒಂದ್ ಟಾರ್ ಹಾಕಿದ್ರು. ಇವಾಗ ನೋಡಿದ್ರೆ ಅದ್ಯಾವ್ದೋ ರೋಡಿಗೆ ನಮ್ಮ ಹೆಸರಿಡಿ ಅಂತ ಓಡಾಡ್ತಾವ್ರೆ. ಒಂದ್ ಹೊಸ ರೋಡ್ ಮಾಡಿ ಹೆಸರಿಡ್ಲಿ, ಯಾರು ಬೇಡ ಅಂತಾರೆ? ಇರೋ ಹೆಸರುಗಳನ್ನ ಇಡೋರು ಇವರೇ ಬೇಕಾ ಚೇಂಜ್ ಮಾಡಕ್ಕೆ? ಒಂದಾರ ಅವರು ಒಳ್ಳೇದ್ ಮಾಡಿದೀವಿ ಅಂತ ಹೇಳಿ, ರೈಟ್, ಎಷ್ಟ್ ಜನ ಸಾಯ್ತವ್ರ ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾವ್ರ? ರೈಟ್ ರೈಟ್ ಧನ್ಯವಾದ ಹರೀಶ್ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಕೊಪ್ಪಳದಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಮಣ್ಣ ಅವರು. ನಮಸ್ಕಾರ ರಾಮಣ್ಣ ಅವರೇ. ನಮಸ್ಕಾರ ಮೇಡಮ್. 15%ನಷ್ಟು ಟಿಕೆಟ್ ಪ್ರೈಸನ್ನ ಜಾಸ್ತಿ ಮಾಡಬೇಕು ಅನ್ನೋ ನಿರ್ಧಾರ ಸರ್ಕಾರದ್ದು, ಏನು ಹೇಳ್ತೀರಿ? ಸರಿ ಇಲ್ಲ ಮೇಡಮ್, ನಿರ್ಧಾರ ಸರಿ ಇಲ್ಲ, ತಗೋಬಾರ್ದು ಮೇಡಮ್ ಅವ್ರ ನಿರ್ಧಾರ. 10 ವರ್ಷದಿಂದ ಆಗಿಲ್ಲ ಅಂತ ಹೇಳ್ತಿದ್ದಾರೆ. 10 ವರ್ಷದಿಂದ ಮತ್ತೆ 3 ವರ್ಷದಿಂದ 2 ವರ್ಷದಿಂದ ಬೀಸ್ ಹಾಕಿರ್ತಾವ, ಅವ್ರು ಮಾಡ್ಬೋದು ಮೇಡಮ್.